ಸರ್, ನಮ್ಮ ವಾಲ್ಮೀಕಿ ಸಮಾಜದ ಕೆಲವರು ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯದ ಹಿರಿಯ ನಾಯಕರು ಅವರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಹಿನ್ನೆಲೆಯಲ್ಲಿ ತರಾತುರಿನಲ್ಲಿ ಎಷ್ಟು ಜನ ಸಿಕ್ಕಿದ್ರು ಅಷ್ಟು ಜನರನ್ನು ಕರ್ಕೊಂಡು ಇವತ್ತು ಅವರನ್ನು ಭೇಟಿ ಮಾಡಿದ್ದೆ. ಭೇಟಿ ಮಾಡಲಿಕ್ಕೆ ಪ್ರಮುಖ ಕಾರಣ 1991ರಲ್ಲಿ 19 ಏಪ್ರಿಲ್ 1991ನಲ್ಲಿ ವಾಲ್ಮೀಕಿ ಸಮಾಜದ ಪರ್ಯಾಯ ಪದಗಳೇನಿದ್ದಾವೆ 5 ಎಸ್ ಟಿ ಮಾಡಲಿಕ್ಕೆ ಅವತ್ತಿನ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಂಥ ಚಂದ್ರಶೇಖರ್ ಅವ್ರ ಮೇಲೆ ದೇವೇಗೌಡರು ತಮ್ಮದೇ ಆಗಿರತಕ್ಕಂಥ ರಾಜಕೀಯ ಪ್ರಭಾವವನ್ನು ಬೀರಿ ರಾಜ್ಯದ ವಾಲ್ಮೀಕಿ ಸಮಾಜದ ಪರ್ಯಾಯ ಪದಗಳನ್ನು ಹಾಗೆ ಕಾಶ್ಮೀರದ ಗುಜ್ಜಾರ್ ಕಮ್ಯುನಿಟಿಯ ಸಮಾಜವನ್ನು ಆರ್ಡಿನೆನ್ಸ್ ಮೂಲಕ ಎಸ್ ಟಿ ಲಿಸ್ಟಿಗೆ ಸೇರಿಸಲಾಗಿತ್ತು. ಸೊ ಅವರ ಆಶೀರ್ವಾದದಿಂದ ಮತ್ತು ಅದರ ಜೊತೆಗೆ ಚಂದ್ರಶೇಖರ್ ಇರ್ಬೋದು, ದೇವೇಗೌಡರು ಇರ್ಬೋದು, ನರಸಿಂಹರಾಯರು ಇವರೆಲ್ಲರೂ ಸಹ, ರಾಮಕೃಷ್ಣ ಹೆಗಡೆಯವರು ಇವರೆಲ್ಲರೂ ಸಹ ಸಹಾಯ ಮಾಡಿರುವಂಥದ್ದು. ಈಗ ಇರೋವಂಥವ್ರ ಪೈಕಿ ಇವರೊಬ್ಬರು. ಸೊ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಎಸ್ ಟಿಗಳಿದ್ದಾರೆ. ಸುಮಾರು 1,25 ಲಕ್ಷ ಜನ ಎಸ್ ಸಿಗಳಿದ್ದಾರೆ. ಸುಮಾರು 2.25 ಕೋಟಿಗೂ ಹೆಚ್ಚು ಒ ಬಿ ಸಿಗಳಿದ್ದಾರೆ. ಈಗ ಮೊನ್ನೆ ತಾನೇ MR ನಾಯಕರ ವರದಿಯ ಪ್ರಕಾರ ಒ ಬಿ ಸಿಗಳು 32% ಅಲ್ಲ 42% ಇದೆ. ಅವರಿಗೆ 42% ರಿಸರ್ವೇಷನ್ ಕೊಡಬೇಕು ಅನ್ನುವಂಥದ್ದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವುಗಳು ಅನೇಕ ರೀತಿಯ ಹೋರಾಟಗಳನ್ನು ಸದನದ ಒಳಗಡೆ ಅಂದರೆ ಅಸೆಂಬ್ಲಿ ಮತ್ತು ಕೌನ್ಸಿಲು ಹಾಗೆ ಹೊರಗಡೆನೂ ಸಹ ಅನೇಕ ಹೋರಾಟಗಳನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ 2022ರಲ್ಲಿ ರಾಜ್ಯ ಸರ್ಕಾರ ಎಲ್ಲ ಪಕ್ಷಗಳ ಸಹಕಾರದಿಂದ ಈ ರಿಸರ್ವ್ ಎಸ್ ಸಿ ಮತ್ತು ಎಸ್ ಟಿ ಹಾಗೂ ಒ ಬಿ ಸಿಗಳ ರಿಸರ್ವೇಷನ್ಗೆ, ಅದರಲ್ಲೂ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ರಿಸರ್ವೇಷನನ್ನು ಕೊಡ್ತಕ್ಕಂಥದ್ದಕ್ಕೆ ಕಾನೂನು ಮಾಡಲಾಯಿತು. ಸೊ ಈ ಕಾನೂನನ್ನು ಮಾಡುವಂಥದ್ರ ಹಿನ್ನೆಲೆ ಏನಪ್ಪ ಅಂದರೆ, ಒಂದು ಕಡೆ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟಲ್ಲಿ ಇದಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಮೀಸಲಾತಿ ಇದೆ. ಹಾಗೆ ಜಿಲ್ಲಾ ಪಂಚಾಯತಿನಲ್ಲೂ ಮೀಸಲಾತಿ ಇದೆ. ಹಾಗೆ ಕೇಂದ್ರ ಸರ್ಕಾರದ ಶಿಕ್ಷಣ ಮತ್ತು ಉದ್ಯೋಗದಲ್ಲೂ ಸಹ ಇವತ್ತು ಆ ರೀತಿಯ ರಿಸರ್ವೇಷನ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವುಗಳೆಲ್ಲ ಮಾಡಿದಂಥ ಹೋರಾಟದಿಂದ ರಾಜ್ಯ ಸರ್ಕಾರ ಕಾನೂನನ್ನು 56% ಅಂದರೆ ಎಸ್ ಸಿಗಳಿಗೆ 15ರ ಬದಲು 17, ಎಸ್ ಟಿಗಳಿಗೆ 3ರ ಬದಲು 7, ಹಾಗೆ ಒ ಬಿ ಸಿಗಳಿಗೆ 32% ರಿಸರ್ವೇಷನನ್ನು ಕೊಡಲಾಗಿತ್ತು. ಸೊ ಈ ಹಿನ್ನೆಲೆ 2022, 23, 24, 25 ಇಷ್ಟು ವರ್ಷಗಳ ಅವಧಿನಲ್ಲಿ ಈ ರಿಸರ್ವೇಷನನ್ನು ನಾವು ಎಂಜಾಯ್ ಮಾಡಿದ್ದೇವೆ. ಆದರೆ ಅನ್ಫಾರ್ಚುನೇಟ್ಲಿ ಕೆಲವರು ಸಾಮಾಜಿಕ ನ್ಯಾಯದ ವಿರುದ್ಧ ಇರತಕ್ಕಂಥವ್ರು ಹೈಕೋರ್ಟ್ನಲ್ಲೂ ಮತ್ತು KITನಲ್ಲಿ ಕೇಸ್ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದನ್ನು ಇವತ್ತು ಸ್ಟೇಯನ್ನು ಕೊಟ್ಟಿದ್ದಾರೆ. ಸೊ ಈ ಸ್ಟೇ ಕೊಟ್ಟಿರ್ತಕ್ಕಂಥದ್ರಿಂದ ನಮ್ಮ ರಿಸರ್ವೇಷನು ಮತ್ತು ಎಸ್ ಸಿಗಳದು 17ರ ಬದಲು 15 ಆಗಿದೆ, ಎಸ್ ಟಿಗಳದು 7ರ ಬದಲು 3 ಆಗಿದೆ. ಹಾಗೆ ಒ ಬಿ ಸಿಗಳು 42 ಸಿಗಬೇಕಾಗಿತ್ತು, ಅವ್ರು 32% ಸಿಗ್ತಾ ಇದೆ. ಸೊ ಇನ್ಫ್ಯಾಕ್ಟ್ ಅವರೆಲ್ಲ ಕಾರಣಗಳು ಕೊಡೋದು ಏನಪ್ಪ ಅಂದರೆ, ಇಂದಿರಾ ಸಹಾನೀಸ್ ಕೇಸಲ್ಲಿ 50% ಮೀಸಲಾತಿ ಮೀರಬಾರ್ದು ಅಂತೇಳಿ ಇಂದಿರಾ ಸಹಾನೀಸ್ ಕೇಸಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ರಲ್ಲಿ ಏನಪ್ಪ ಅಂದರೆ, ಜನರಲ್ ಪ್ರಿನ್ಸಿಪಲ್ಸು 50% ದಾಟಬಾರ್ದು. ಆದರೆ ಎಕ್ಸೆಪ್ಷನಲ್ ಕೇಸಸಲ್ಲಿ ಅದನ್ನು 50ರಿಂದ ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು ಆ ಇಂದಿರಾ ಸಹಾನೀಸ್ ಕೇಸಲ್ಲೇ ಇದೆ. ಅದರ ಹಿನ್ನೆಲೆಯಲ್ಲಿ ತಮಿಳುನಾಡಲ್ಲಿ 69% ಮೀಸಲಾತಿ ಮಾಡಿರ್ತಕ್ಕಂಥದ್ದನ್ನು ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿರ್ತಕ್ಕಂಥದ್ರಲ್ಲಿ ಇವತ್ತು ಊರ್ಜಿತ ಆಗಿದೆ. ಹಾಗೆ ಸಂವಿಧಾನದಲ್ಲಿ 9th ಶೆಡ್ಯೂಲ್ಗೆ ಸೇರಿಸಿರುವಂಥದ್ದು ಸುಮಾರು 350ಕ್ಕೂ ಹೆಚ್ಚು ಈ ರೀತಿಯ ಜನಪರವಾಗಿರ್ತಕ್ಕಂಥ ಕಾನೂನು ಸೇರಿಸಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾನೂನು ಟ್ರಕ್ ಡೌನು ಆಗಿಲ್ಲ, ಸ್ಟೇನೂ ಆಗಿಲ್ಲ. ಇದು ಒಂದು ಕಡೆ. ಸೊ ಹಾಗಾಗಿ ನಾವೇ ಹೇಳ್ತಾ ಬಂದಿದ್ವಿ, ಈವನ್ ಇದಕ್ಕೆ 56% ಮೀಸಲಾತಿ ಮಾಡಬೇಕು ಅಂಥೇಳಿ ವರದಿ ಕೊಟ್ಟಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇರ್ಬೋದು, ಆದಿ ಅವರು ಇರ್ಬೋದು, ಅವರು ಸಹ ಸ್ಪಷ್ಟ ಹೇಳಿದ್ದಾರೆ ಇವರಿಗೆ ಎಷ್ಟು ಮೀಸಲಾತಿಯನ್ನು ಕೊಡಬೇಕು, ಈ ಕಾನೂನನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂಥೇಳಿ. ಅದರ ಕಾರಣ ರಾಜ್ಯ ಸರ್ಕಾರ, ಅವತ್ತಿನ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು 23rd ಮಾರ್ಚ್ 2023
ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಇದನ್ನು ನೈನ್ ಶೆಡ್ಯೂಲ್ಗೆ ಸೇರಿಸಬೇಕು ಅಂಥೇಳಿ ಪತ್ರ ಬರೆದಿದೆ. ಆದರೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ. ಇತ್ತೀಚೆಗೆ 2025 ಡಿಸೆಂಬರಲ್ಲೂ ಸಹ ಬೆಲ್ಗಾಂನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಎಲ್ಲ ಪಕ್ಷದವರು ಸಹ ಸರ್ವಾನುಮತದಿಂದ ಒಂದು ರೆಸೊಲ್ಯೂಷನ್ ಮಾಡಿ ಇದನ್ನು 9 ಶೆಡ್ಯೂಲ್ಗೆ ಕೇಂದ್ರ ಸರ್ಕಾರ ಸೇರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ 16th ಏಪ್ರಿಲ್ 2026 ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥವರು ಕೇಂದ್ರಕ್ಕೆ ಪತ್ರ ಬರೆದು 9 ಶೆಡ್ಯೂಲ್ಗೆ ಇದನ್ನು ಸೇರಿಸಬೇಕು ಅಂತ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಸಹ ಅದರ ಬಗ್ಗೆ ಏನೂ ಸಹ ಕ್ರಮ ಜರುಗಿಸಿಲ್ಲ. ಹಾಗಾಗಿ ನಮಗೆ ಉಳಿದಂಥ ಒಂದೇ ಆಶಾಕಿರಣ ಅಂದರೆ ಸನ್ಮಾನ್ಯ ದೇವೇಗೌಡರು. ಇವರಿಗೂ ಮತ್ತು ಪ್ರಧಾನಮಂತ್ರಿಗಳಿಗೆ, ಇವರು ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ, ಸೊ ಇವರಿಗೆ ಇರುವಂಥ ಇವರ ಸಂಬಂಧದ ಹಿನ್ನೆಲೆಯಲ್ಲಿ ಇವರು ಮನಸ್ಸು ಮಾಡಿದ್ರೆ ಹೇಗೆ ಅವತ್ತಿನ ಪ್ರಧಾನಮಂತ್ರಿಗಳು ಚಂದ್ರಶೇಖರ್ ಅವರ ಮೇಲೆ ಒತ್ತಡ ತಂದು ಹೇಗೆ ಟ್ರೈಬಲ್ ಲಿಸ್ಟ್ಗೆ ಪರ್ಯಾಯ ಪದಗಳನ್ನು ಸೇರಿಸಿದ್ರು, ಹಾಗೆ ಇವರು ಮನಸ್ಸು ಮಾಡಿದರೆ ಇದನ್ನು ಪರ್ಯಾಯವನ್ನು ಸೇರಿಸಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ನಾವು ಬೇರೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳನ್ನು ಭೇಟಿ ಮಾಡಿದ್ದೇವೆ, ವಿನಂತಿ ಮಾಡಿದ್ದೇವೆ, ಆದರೂ ಸಹ ಯಾರೂ ಸಹ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದವರಿಲ್ಲ. ದೇವೇಗೌಡರು ಭೇಟಿ ಆದಮೇಲೆ ಸೊ ಅವರು ಭಾಳ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲದಾದ್ರೂ ಸಹ ಈ 15ರ ನಂತರ ನಾನು ಡೆಲ್ಲಿಗೆ ಹೋಗುವಂಥ ಅವಕಾಶ ಇದೆ. ಹೋದಂಥ ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇನೆ ಈ ಸಮಾಜಕ್ಕೆ ಸಹಾಯ ಮಾಡುವಂಥದ್ದು ಅಂಥೇಳಿ ಅವರು ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರು ಮಾತು ಕೊಟ್ಟ ಮೇಲೆ ಸಹಜವಾಗಿ ಅವರ ಮಾತನ್ನು ಈಡೇರಿಸ್ತಾರೆ ಅನ್ನುವಂಥ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ನಮಗೂ ಸಹ ಅವ್ರ ಮೇಲೆ ನಂಬಿಕೆ ಇದೆ. ಹಾಗಾಗಿ ಸೊ ದೇವೇಗೌಡರು ಈ ಕೆಲಸ ಮಾಡಿಕೊಡ್ತಾರೆ ಅಂಥೇಳಿ ನಾವಂತೂ ಭಾವಿಸಿದ್ದೇವೆ. ಸೊ ಇದರ ಮೂಲಕ ಸಾಮಾಜಿಕ ನಾಯಕ ರಾಜ್ಯದಲ್ಲಿ ಮತ್ತೊಂದು ಹೊಸ ಮನ್ವಂತರವನ್ನು ಬರೀತಕ್ಕಂಥ ಅದಕ್ಕೆ ನಾಂದಿ ಆಗುತ್ತೆ ಅಂಥೇಳಿ ಹೇಳಿಕೆ ಬಯಸ್ತೇನೆ.